ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆಗೂ ಸಹ ಗೃಹಲಕ್ಷ್ಮಿ 22 ಮತ್ತೆ 23ನೇ ಕಂತಿನ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಹೊಸ ಅಪ್ಡೇಟ್ ಅನ್ನ ಇವತ್ತು ಕೊಟ್ಟಿದ್ದಾರೆ. ಮಾಧ್ಯಮದೊಂದಿಗೆ ಮಾತಾಡ್ತಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ನಿಮಗೆ ಗೊತ್ತೇ ಇದೆ, ಈಗಾಗಲೇ 21 ಕಂತುಗಳನ್ನ ಪಡೆದುಕೊಂಡು 22 ಮತ್ತೆ 23ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನಾವು ದಿನನಿತ್ಯವೂ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಅಂತ ವಿಡಿಯೋ ಮಾಡಲ್ಲ. ಯಾವಾಗ ಅವ್ರು ಹೇಳಿದ್ದಾರೆ ಅವಾಗ ನಾವು ಪ್ರೂಫ್ ಅನ್ನ ಹಾಕ್ಬಿಟ್ಟೆ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತದ್ದು ರೆಗ್ಯುಲರ್ ಆಗಿ ನಾವು ನಡ್ಕೊ ಬಂದಿರುವಂತದ್ದು ನಮ್ಮ ಚಾನೆಲ್ ನಲ್ಲಿ. ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ, ಮೊದಲು ಈಗ ಇದುವರೆಗೂ ಸಹ ನಾವು 21ನೇ ಕಂತು ಅಂದ್ರೆ ಈಗ ಸುಮಾರು 42,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಹಣ ಜಮಾ ಮಾಡ್ತಾ ಬಂದಿದ್ದೇವೆ. ಇದುವರೆಗೂ ಸುಮಾರು 21 ಕಂತುವರೆಗೂ ಹಣ ಜಮಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ 21 ಕಂತು ಕರೆಕ್ಟ್ ಆಗಿ ಜಮಾ ಮಾಡಿರೋದು ನಿಜ. ಅದು ಏಪ್ರಿಲ್ ವರೆಗೂ ಹಣ ಜಮಾ ಆಗಿರೋದು ನಿಜ, ಓಕೆನಾ? ಇನ್ನು 2 ಕಂತನ್ನ ನಾವು ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದರೆ, ಇನ್ನು 2 ಕಂತನ್ನ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳಿದರೆ. ಎಲ್ಲ ಒಂದ್ ಕಡೆ ನೋಡೋದಕ್ಕೆ ಹೋದ್ರೆ ಇನ್ನ ಈಗ ಹತ್ತಿರ ಇರೋದು ದಸರಾ ಹಬ್ಬ. ದಸರಾ ಹಬ್ಬಕ್ಕೆ ಅಟ್ಲೀಸ್ಟ್ 2 ಕಂತನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅದನ್ನ ಡೀಟೇಲ್ ಆಗಿ ಹೇಳಿಲ್ಲ, ಇಂಥ ದಿನಾಂಕನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ ಆದ್ರೆ ಇನ್ನು ಶೀಘ್ರದಲ್ಲಿ ಇನ್ನು 2 ಕಂತು ಬಾಕಿ ಇದೆ, ಅದನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಮೇಡಮ್ ಮಾತಾಡಿರೋ ಪ್ರೂಫ್ ಎಲ್ಲಿದೆ ಅಂತ ನೀವು ಕೇಳಬಹುದು. ಕೆಲವೊಂದು ಅವರು ಯೂಟ್ಯೂಬ್ ಚಾನಲ್, ಬೇರೆ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಮಾತಾಡಿರೋದ್ರಿಂದ ಅದನ್ನ ನಾವು ಇಲ್ಲಿ ಪ್ಲೇ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಏನೇ ಸರ್ಕಾರದಿಂದ ಪ್ರೂಫ್ ಬಂದ್ರು, ಏನೇ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೂ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ನೀವು ಕೂಡ ಜಾಯಿನ್ ಆಗಿ ನಾನು ಹಾಕಿರುವ ಪ್ರೂಫ್ ಅನ್ನ ವೀಕ್ಷಣೆ ಮಾಡಬಹುದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನ ನೀವು ಕೂಡ ಪ್ಲೇ ಮಾಡಿ ವಾಚ್ ಮಾಡಬಹುದು, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.